ಸರ್ ಸೋಮಣ್ಣ ಅವ್ರ ಭೇಟಿ ಈಗ ಸೋಮಣ್ಣವರು ನಾನು ಸುಮಾರು ಒಂದು 30 ವರ್ಷದ ಗೆಳತನ ನಮ್ದು. ನಾವೆಲ್ಲ ಅವರು ಫಸ್ಟು ಬೆಂಗಳೂರು ಮಹಾನಗರಪಾಲಿಕೆ ಸದಸ್ಯರಾದಾಗಿಂದ ಅದಕ್ಕಿಂತ ಮುಂಚೆಯಿಂದನೂ ಒಂದು ನಮ್ಮವರ ಗೆಳತನ. ಪಕ್ಷ ರಾಜಕೀಯ ಎಲ್ಲೇ ಇರಲಿ ಅವರ ಒಂದು ನಮ್ಮ ಒಡನಾಡ್ತನ ಅವ್ರ ಅಧಿಕಾರದಲ್ಲಿ ಇರಲಿ ಇಲ್ದಲೇ ಇರಲಿ. ನಮ್ಮ ಬಗ್ಗೆನೂ ಅಷ್ಟೇ. ನಮ್ಮಲ್ಲಿ ಜಿಲ್ಲಾ ಮಂತ್ರಿಯಾಗೂ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ದೇವೇಗೌಡರು ಸಂಪುಟದಲ್ಲೂ ಇದ್ದರು. ಜೆ.ಎಚ್. ಪಟೇಲ್ ಸಂಪುಟದಲ್ಲಿ ನಾನು ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವ್ರ ಜೊತೆಯಲ್ಲಿ ಒಡನಾಟ ಇತ್ತು. ದೊಡ್ಡರನ್ನ ನೋಡೋಕೆ ಬಂದವರು ನಾನು ಬಂದಲ್ಲ, ನೋಡಿದ್ರಲ್ಲ. ಕುಮಾರಣ್ಣ ದೊಡ್ಡವರು 3 ಜನ ಕೂತು ನಾನು ಮಾತಾಡಿದ್ರು. ಅದೆಲ್ಲ ಮುಂದಿನ ಇದೆಲ್ಲ ದೇವೇಗೌಡರಿಗೆ ಬಿಟ್ಟಿದ್ದು. ಸರ್, ತುಮಕೂರು ಕ್ಷೇತ್ರನ ಬಿಟ್ಕೊಡಕ್ಕೆ ಸೋಮಣ್ಣವರಿಗೆ ತಯಾರಿದ್ದೀರಾ ಸರ್? ಅದು ದೇವೇಗೌಡರು ಕುಮಾರಣ್ಣ ಕೂತ್ಕೊಂಡು ಇಡೀ ದೇವೇಗೌಡ ಕುಟುಂಬನೇ ಡಿಸ್ಕಸ್ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡರು ಇವತ್ತು ಕಳೆದ ಬಾರಿ ನಾವು ಮೋದಿಯವ್ರನ್ನ ನೋಡಕ್ ಹೋಗಿದ್ವಿ. ಮೋದಿಯವ್ರ ನೋಡಕ್ ಹೋದಾಗ ದೇವೇಗೌಡರು ನಮ್ಗೇನು ಮಾಡೋದು ಬೇಡ, ಮೋದಿಯವರು ಅವರು ನಡ್ಕೊಂಡಂತ ರೀತಿ ಇದೆಯಲ್ಲ ಅದು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ದೇವೇಗೌಡರು ಕುಮಾರಣ್ಣ ನಾವು ಹೋದಾಗ ಅವ್ರು ನಾನು ರೇವಣ್ಣಜಿ ಲಾಂಗ್ ಟೈಮ್ ಮೀಟು ಅಂತ ಹೇಳಿದ್ರು ಇಂಗ್ಲೀಷಲ್ಲಿ. ನಾವು ಯಾಕೆಂದರೆ ಆ ಥರ ನಾವು ಕೈ ಹಿಡ್ಕೊಂಡು ದೇವೇಗೌಡರು ನನ್ನ ತಂದೆ ಸಮಾನ ಅಂತ ಎಲ್ಲ ವರ್ಣಿಸಿದ್ರಲ್ಲ, ಅದನ್ನು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನಾನು ಎಲ್ಲ ರಾಜಕಾರಣಿಗಳನ್ನು ನೋಡಿದ್ದೀನಿ. ಆದರೆ ಮೋದಿಯವರು ಅವತ್ತು ಎಷ್ಟು ಗೌರವದಲ್ಲಿ ದೇವೇಗೌಡರಿಗೆ ಗೌರವ ಕೊಟ್ಟಿದ್ದಾರೆ, ಅದು ನಾವು ಜೀವನದಲ್ಲಿ ಮರೆಯೋಕೆ. ರಾಜಕಾರಣ ಬರುತ್ತೆ ಹೋಗುತ್ತೆ, ನಮಗೇನು ಶಾಶ್ವತ ಅಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಾವು ಕೆಲಸ ಮಾಡುವಂಥವ್ರು. ದೇವೇಗೌಡರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವಿದ್ದೀವಿ. ದೇವೇಗೌಡರ ಆಶೀರ್ವಾದ ಇಲ್ಲ. ದೇವೇಗೌಡರು ಹೇಳಿದರು ನಮ್ಮ ಜಿಲ್ಲೆದು ಕೊಬ್ಬರಿದು ಹೇಳಿದ ತಕ್ಷಣ ಒಂದೇ ವಾರದಲ್ಲಿ ಅವರು ಕ್ಯಾಬಿನೆಟ್ ತಂದು ಅದಿರ್ಬೋದು 2 ಇಶ್ಯೂಸ್ ಮೇಜರ್ ಆಗಿ ಹೇಳಿದ್ದವರು. ಬಾಕಿ ನಮ್ಮ ಜಿಲ್ಲೆದು ಏನಕ್ಕೆ ಬೇಕು ಕೊಟ್ಟಿದ್ದು, ಅದು ಬೇರೆ ವಿಷಯ. ಇನ್ನೊಂದು ನಮ್ಮ ಯಾದವ ಸಮಾಜನ ಎಷ್ಟೇ ಸೇರಿಸಬೇಕು ಅಂತ. ಹಿಂದೆ ನಾಯಕ್ ಸಮಾಜನ ಎಷ್ಟೇಗೆ ಚಂದ್ರಶೇಖರ್ ಅವರು ಇದ್ದಾಗ ನಾವು ಮಂತ್ರಿ ಮಾಡೋದಕ್ಕೆ ದೇವಿಲಾಲು ಚಂದ್ರಶೇಖರ್ ಹೇಳಿದಾಗ ನನಗೆ ಮಂತ್ರಿ ಬೇಡ, ನಾಯಕ್ ಸಮಾಜನ ಎಷ್ಟೇ ಸೇರಿಸಬೇಕು ಅಂತ ಹೇಳಿದ್ರು. ಇವತ್ತು ಅದೇ ರೀತಿ ಅವತ್ತು ಅವರೇ ಪರ್ಸನಲ್ ಆಗಿ ದೇವೇಗೌಡರು ಕೊಟ್ಟಂತ ಲೆಟರ್ ಮೇಲೆ ಬರೆದು ಅವರು ಅಷ್ಟೇ ಕೊಬ್ಬರಿ ಬಗ್ಗೆ ಈಗಾಗಲೇ ಒಂದು ನಿರ್ಣಯ ಮಾಡಿದ್ದಾರೆ. ಇದು 2ನೇ ವಾರದಲ್ಲಿ ಪರ್ಚೇಸ್ ಮಾಡೋದಕ್ಕೆ ಮುಂಡವರು ಶೋಭಾ ಅವರಿಬ್ಬರು ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ರೈತರು ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ, ಅದು ಮೋದಿಯವರು ದೇವೇಗೌಡರು ಹೇಳಿದ ತಕ್ಷಣ 4 ದಿವಸದಲ್ಲಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ತಂದು ರೈತರ ಬಗ್ಗೆ ಒಂದು ಕಾಳಜಿ ಇರುವಂತ ಮನುಷ್ಯ ಅನ್ನೋದು ಕಾಣುತ್ತೆ. ಸರ್, ಹಾಸನ ಲೋಕಸಭೆಗೆ ಯಾರು ಆಗ್ತಾರೆ ಸರ್ ಅಭ್ಯರ್ಥಿ? ಅದನ್ನ ದೇವೇಗೌಡರು ಕುಮಾರಣ್ಣ ತೀರ್ಮಾನ ಮಾಡ್ತಾರೆ ಬಿಡಿ, ಅಷ್ಟೇ ನಡೆದಿ. ಎಲ್ಲ ತಮಗೆಲ್ಲ ಹೊಸ ವರ್ಷ ಒಳ್ಳೆಯದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.